ಬಂದ್ಬಿಟ್ಟಿದೆ ಟಿವಿನಲ್ಲಿ. ಆ DC ಸಾಹೇಬನು ಬರ್ಬಿಟ್ಟಿದ್ದಾನೆ. ಇದೇನಪ್ಪ ಇದು? ನಮ್ಮನೆ ಹುಡುಗಿನೂ ಬಂದ್ಬಿಟ್ಟಿದೆ ಟಿವಿನಲ್ಲಿ. ಬಾರೋ, ಬೇಗ ಬಾರ ಇಲ್ಲಿ. ನಿನ್ನ ಅನಾಥ ಹುಡುಗಿನ ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಬೇಗ ಬಾರೇ. ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಂಥ ಪುಟ್ಟ ಮಗುನ ಬೀದಿಲಿ ಅನಾಥವಾಗಿ ಬಿಟ್ಟು ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿ ಬದುಕಿದಾರಲ್ಲ ಇವರ ಅಪ್ಪ ಅಮ್ಮ, ಅವರು ಬದುಕಿದ್ದಾಗಲೇ ನರಕ ನೋಡ್ಬೇಕು. ಆದರೆ ಏನು ತಪ್ಪೆ ಮಾಡದೇ ಇರೋ ಈ ಮಕ್ಳು ಯಾಕೆ ನರಕ ಅನುಭವಿಸ್ಬೇಕು? ಅದಕ್ಕೆ ಇವತ್ತೇ ಈಗಲೇ ಅನಾಥೋ ರಕ್ಷತಿ ರಕ್ಷಿತ ಅನ್ನೋ ಹೊಸ ಕಾನ್ಸೆಪ್ಟ್ನ ಮಾಡ್ತಾ ಇದ್ದೀನಿ. ಈ ಮಗು ನಾನೇ ದತ್ತು ತಗೊಳ್ತೀನಿ. ಓ ಬಾಬಾ, ಏನ್ ಚೆನ್ನಾಗಿ ಹೇಳ್ದ. ಅಂತೂ ನಮ್ಮನೆ ಪೀಡೆಗೆ ಒಂದು ಮುಕ್ತಿ ಸಿಕ್ತು. ಕಳಿಸ್ಬಿಡು ಮುಂಡೆದ ಅವನ ಜೊತೆನೆ. ಆ DC ಅಪ್ಪ ಅನ್ಕೊಂಡು ಅಲ್ಲೇ ಸಾಯಿ. ಅಪ್ಪ ಅನ್ಕೊಳ್ಳೋದಲ್ಲ, ಅವನೇ ಅವಳಪ್ಪ ಅಂತ ನನಗೆ ಮಾತ್ರ ಗೊತ್ತು. ರಂಗ, ಯಾಕಪ್ಪ ಹೀಗೆಲ್ಲ ಆಡಿಸ್ತಾ ಇದೆಯಾ? ನಿಮ್ಮ ಸುತ್ತ ಯಾವುದಾದ್ರೂ ಅನಾಥ ಮಕ್ಕಳಿದ್ರೆ ದಯವಿಟ್ಟು ದತ್ತು ತಗೊಳ್ಳಿ, ಅವ್ರಿಗೊಂದು ಲೈಫ್ ಕೊಡಿ. ಪಾರೋ, ಆ ಹುಡುಗಿನ ಹಾಗೆ ಕೊಟ್ಬಿಟ್ಬೇಡ. ಒಂದು 10 ಲಕ್ಷ ರೂಪಾಯಿಗೂ ಡಿಮ್ಯಾಂಡ್ ಮಾಡೋ. ಪುಗ್ಸತ್ತೆ ಸಿಗೋ ದುಡ್ಡನ್ನ ಯಾಕೆ ಬಿಡ್ಬೇಕು? ಕೊಡ್ತಾನೆ, ದುಡ್ಡಿದೆ. ಎಂತ ಕೆಲಸ ಮಾಡ್ಕೊಂಡ್ ಬಂದಿದೀಯೇ? ಆ ಮನುಷ್ಯ ಹತ್ರ ಹೋಗ್ಬೇಡ, ಮಾತಾಡ್ಬೇಡ, ನೋಡ್ಲು ಬೇಡ ಅಂತ ಹೇಳಿದ್ದೆ ತಾನೆ. ನೀನ್ ಯಾಕೆ ಅವನ ಹತ್ರ ಹೋದೆ? ನಾನು ಹೋಗಿಲ್ದೆ ಪಾರು, ಅವರೇ ನನ್ನ ಕರೆದು ಮಾತಾಡ್ಸಿದ್ರು. ನಾನು ಅನಾಥ ಅಂದ್ರೆ ನೀನೇ ನನ್ನ ಮಗಳು ಅಂತ ಎಲ್ಲ ಮಾತಾಡ್ಸಿದ್ರು. ಅವ್ನು 1000 ಹೇಳ್ತಾನೆ. ನೀನ್ ಬುದ್ಧಿ ಏನ್ ಕತ್ತೆ ಕಾಯ್ತಾ ಇದ್ದ? ಅವ್ನು ಸರಿ ಇಲ್ಲ ಅಂತ ನಿಂಗೆ ಮುಂಚೆನೆ ಹೇಳಿದ್ದೆ ಅಲ್ವಾ? ಇಲ್ಲೋಡು, ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿನ್ ಪಾಲ್ಗೆ ನಾನು ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಹಂಗಲ್ವೇ ಪಾರು, ನೀನ್ ಅನ್ಕೊಂಡಂಗ ಅವ್ನು ಕೆಟ್ಟ ಮನುಷ್ಯ ಅಲ್ಲ, ಒಳ್ಳೆಯವನಂತೆ. ಯಾರು ಹೇಳಿದ್ರು ಹಾಗಂತ? ನನ್ನ ಹೊಸ ಅಪ್ಪ. ಪಾರು, ಹೊಸ ಅಪ್ಪನೇ ನಮಗೆ ಮೈಕ್ ಇಟ್ಕೊಂಡು ಮಾತಾಡ್ಸಿದ್ದು. ಆ ಸಣ್ಣ ನಾನು ದತ್ತಕ್ಕೆ ತಗೊಂತೀನಿ ಅಂದಾಗ ಹೊಸ ಅಪ್ಪ ಎಷ್ಟು ಖುಷಿ ಪಟ್ರು ಗೊತ್ತಾ? ಪುಣ್ಯ ಮಾಡಿದ್ಯಾ, ನೀನು ಅವ್ರ ಜೊತೆನೇ ಇದ್ಬಿಡು ಅಂದ್ರು. ಅದಕ್ಕೆ ನೀನೇನಂದೆ? ನೀನೊಂದು ಕೇಳ್ಬಿಟ್ಟು ಹೇಳ್ತೀನಿ ಅಂದೆ. ಏನ್ ಮಾಡ್ಲೆ ಪಾರು? ರಂಗ, ನನ್ನ ಅಳಿಯಂದ್ರು ಆ ಮನುಷ್ಯನ ಜೊತೆ ಸೇರ್ಕೊಂಡು ಇವಳನ್ನೇ ದತ್ತು ಕೂಡ ಮಾತಾಡ್ತಾರೆ ಅಂದ್ರೆ ಇದೆಲ್ಲ ವಿಷಯ ಅವರಿಬ್ಬರಿಗೂ ಗೊತ್ತಾ? ಅಥವಾ ಆ ರಂಜಿತ್ ಏನಾದ್ರೂ ಶಾಲಿನಿ, ವೈಷ್ಣವಿ ವಿಷಯನ ಅಭಯಂಗೆ ಹೇಳ್ಬಿಟ್ಟಿದ್ದಾರ? ಏನ್ ಮಾಡೋಣ ಹೇಳು ಪಾರು? ಅಥವಾ ಯಾವ ವಿಷಯ ಯಾರಿಗೂ ಗೊತ್ತಿಲ್ವಾ? ಈ ಮಗುನ ಅವಳ ಅಪ್ಪನ ಹತ್ರ ಸೇರಿಸ್ಬೇಕು ಅಂತ ರಂಗನೇ ಈ ನಾಟಕ ಆಡಿಸ್ತಾ ಇದ್ದಾನ? ಅಲ್ಲಿ ಹೋದ್ರೆ ಇವಳಿಗೆ ಅನಾಥೆ ಅನ್ನೋ ಪಟ್ಟ ಇರಲ್ಲ. ಏನಾರು ಮಾತಾಡೆ. ಐಶು, ನಿಂಗೇನು ಅನ್ಸುತ್ತೆ? ನೀನೇ ಯೋಚನೆ ಮಾಡಿಬಿಟ್ಟ. ನೀನು ಅಲ್ಲಿಗೆ ಹೋದರೆ ಒಳ್ಳೆ ಸ್ಕೂಲು, ಒಳ್ಳೆ ಪಾಠ, ಒಳ್ಳೆ ಊಟ, ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪನ ಪ್ರೀತಿ ಸಿಗುತ್ತೆ. ಅದೇ ಇಲ್ಲಿದ್ರೆ ಅವಮಾನ, ಕಷ್ಟ, ಹಸಿವು ಬರೀ ಇದೆ. ನೀನು ಅಲ್ಲಿ ಹೋಗೋದೇ ವಾಸಿ. ಹೋಗ್ತೀಯಾ? ಅವಮಾನ, ಕಷ್ಟ, ಹಸಿವು ಎಷ್ಟೇ ಇದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಹೋಗಲ್ಲ. ಇಲ್ಲಿದ್ರೆ ಕಡೆ ಪಕ್ಷ ಅಮ್ಮನ ಅವಾಗವಾಗ ನೋಡ್ಬೋದು. ಪ್ಲೀಸ್ ನನ್ನನ್ನು ಕಳಿಸ್ಬೇಡ್ವೆ. ಅಕಸ್ಮಾತ್ ಇವಳೇನಾದ್ರೂ ರಂಜಿತ್ ಮನೆಗೆ ಹೋಗಿ ಅಲ್ಲಿ ಶಾಲಿನಿ ಬಗ್ಗೆ ಮಾತಾಡಿ ಅವನು ಶಾಲೆಯನ್ನ ಹುಡುಕೊಂಡು ಅವ್ರ ಮನೆಗೆ ಹೋದ್ರೆ? ಬೇಡಪ್ಪ, ಬೇಡ. ಯಾವುದೇ ಕಾರಣಕ್ಕೂ ರಂಜಿತ್ ಹತ್ರ ಇವಳನ್ನು ಕಳ್ಸೋಕ್ಕಾಗಲ್ಲ. ಆ ಮನುಷ್ಯ ಇವಳನ್ನು ಹುಡುಕೊಂಡು ಇಲ್ಲಿಗೆ ಬರೋಕ್ ಮುಂಚೆ ನಾನೇ ಅವನ ಹತ್ರ ಹೋಗಿ ಮಾತಾಡ್ಬೇಕು. ಆಗ್ಲೇ ಕಣೆ ತಾಯಿ, ನಿನ್ನ ಎಲ್ಗೂ ಕಳ್ಸಲ್ಲ. ಹಂಗಂತ ಅವನಿಗೆ ಅದನ್ನ ಹೇಳಿ ಬರೋಣ.
ಫೋನಲ್ಲಿ ಅವಳ ಮುಖಾನ ಬರ್ತಾ ಇದೆ. ಹಲೋ ಪೆದ್ದ, ನಾನು ವಿಡಿಯೋ ಕಾಲ್ ಮಾಡ್ತಾ ಇರೋದು. ಮೊಬೈಲ್ನ ಮುಖದ ಮುಂದೆ ಇಟ್ಕೊಂಡು ಮಾತಾಡೋ. ಓ ಹಂಗ. ಹಾ ಈಗ ನನ್ನ ಮೊಬೈಲ್ನಲ್ಲಿ ಯಾವುದೋ ಒಂದು ಹಳೆ ಟೊಮೆಟೊ ಥರದ ಮುಖಕ್ಕೆ ಬಂತು. ನನ್ನ ಮೊಬೈಲ್ನಲ್ಲೂ ಅಷ್ಟೇ ಯಾವುದೋ ಒಣಗೋಗಿರೋ ಹಾಗಲಕಾಯಿ ಮುಖ ಕಾಣಿಸ್ತಾ ಇದೆ. ನನ್ನನ್ನು ಹಾಗಲಕಾಯಿ ಅಂತೀಯೇನೋ? ನಿನಗೆ ಹಸಿ ಹಾಗಲಕಾಯಿ ತಿನ್ನಿಸ್ತೀನಿ. ನಾನು ನಿನ್ನ ಬಾಯಿಗೆ ಥೂ, ಅದೆಲ್ಲ ಬೇಡಪ್ಪ. ನಾನು ಹೊಸ ಸೀರೆ ಒಂದು ತಗೊಂಡಿದ್ದೀನಿ, ಇವಾಗ ಉಟ್ಕೊಂಡಿದ್ದೀನಿ. ಹೇಗಿದೆ? ಹೇ ಚೆನ್ನಾಗಿಲ್ಲ, ಡಲ್ಲಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ನಿನ್ನ ಮೊಬೈಲು ಸರಿಯಾಗಿಲ್ಲ. ಏ ಹಂಗಲ್ಲಮ್ಮ, ಸೀರೆ ಚೆನ್ನಾಗೇ ಇದೆ, ನೀನು ಉಟ್ಕೊಂಡಿರೋದಕ್ಕೆ ಡಲ್ಲಾಗಿ ಕಾಣ್ತಾ ಇದೆ. ಸೀರೆಗಿಂತ ನೀನೇ ಚೆನ್ನಾಗಿ ಕಾಣ್ತೀಯಾ? ಅಯ್ಯೋ, ಅಷ್ಟು ಚೆನ್ನಾಗಿದ್ದೀನಾ? ರೈಲ್ ಬಿಡ್ಬೇಡ. ಹೌದಾ? ನಾನು ನಂಬೇಕಾ? ಎಲ್ಲಿ ಯಾರು ಸ್ಟೆಪ್ ಹಾಕು ನೋಡೋಣ. ಅಟ್ಟೆ ತಾನೇ, ತಗೋ. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ZTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು.